ಮಂಡ್ಯದ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪರ ಇವತ್ತು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಕೂಡ ಮಾಡ್ತಾ ಇರುವಂತದ್ದು. ಇನ್ನು ನಮ್ ಜೊತೆ ನಟ ದರ್ಶನ್ ಅವರು ಇದ್ದಾರೆ, ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತು ಸ್ಟಾರ್ ಚಂದ್ರು ಅವರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ರಿ, ಏನ್ ಹೇಳ್ತೀರಿ? ಸರ್, ಒಂದೆಲ್ಲ ಚೆನ್ನಾಗಿ ನಡೀತದೆ, ಒಳ್ಳೆ ಸ್ನೇಹಿತರು, ತುಂಬಾ ಹಳೆ ಪರಿಚಯ ಕೂಡ. ಸರ್, ಕಳೆದ ಬಾರಿ ಸುಮಲತಾ ಅವರ ಪರವಾಗಿ ಬೆನ್ನಿಗೆ ನಿಂತಿದ್ರಿ. ಅವರ ಗೆಲುವಿನಲ್ಲಿ ನಿಮ್ಮ ಪಾತ್ರ ಬಹಳಷ್ಟು ಪ್ರಮುಖವಾದದ್ದು ಸರ್. ಆದ್ರೆ ಈ ಬಾರಿ ಟಿಕೆಟ್ ಸಿಗ್ಲಿಲ್ಲ ಸುಮಲತಾ ಅವರಿಗೆ, ಏನ್ ಹೇಳ್ತೀರಾ ಸರ್? ಕೆಲವು ಬಾರಿ ಇದು ಆಕ್ಚುಲಿ ನಾವ್ ಬೆನ್ನಿಗೆ ನಮ್ ಪಾತ್ರ ಏನಿಲ್ಲ ಸರ್, ಅದು ಮಂಡ್ಯ ಜನದ ಪಾತ್ರ. ಅದು ನಮ್ದೆಲ್ಲ ಬರೀ ನಿಮಿತ್ತ ಅಳಿಲ್ ಸೇವೆ ಅಷ್ಟೇ, ಇನ್ನೇನಿಲ್ಲ. ಈ ಸಲ ಏನಾದ್ರು ಸಿಕ್ಕಿದ್ರೆ ಈ ಸಲ ನಮ್ಗೆ ಮಾಡ್ತಾ ಇದ್ವಿ. ಬಹಳಷ್ಟು ನಿರೀಕ್ಷೆ ಇತ್ತು ಸರ್, ಅಂದ್ರೆ ಸುಮಲತಾ ಅವರು ಬಿಜೆಪಿ ಟಿಕೆಟ್ ಅನ್ನ ಪಡಿತಾರೆ, ಮತ್ತೆ ಸ್ಪರ್ಧೆ ಮಾಡ್ತಾರೆ, ಮತ್ತೆ ಸಂಸದರಾಗ್ತಾರೆ ಅಂತ. ಎಲ್ಲ ಒಂದ್ ಕಡೆ ಅದು ಬೇಜಾರ್ ಇದೆಯಾ ಸರ್ ತಮಗೆ? ಯಾಕೆಂದ್ರೆ ತಾಯಿ ಒಂದೇನಾಗುತ್ತೆ, ಅದನ್ನ ಮಾತಾಡಕ್ಕೆ ಇನ್ನೊಂದು ವೇದಿಕೆ ಸಿಕ್ಕ ಖಂಡಿತ ಮಾತಾಡ್ತೀವಿ. ಸ್ಟಾರ್ ಚಂದ್ರು ಅವರ ಪರವಾಗಿ ಪ್ರಚಾರ ಮಾಡ್ತಾ ಇದ್ರಿ, ಅಂದ್ರೆ ಯಾವ ಒಂದು ವಿಚಾರನ ಇಟ್ಕೊಂಡು ಹೇಳ್ತಾ ಇದ್ರ ಜನರುಗಳು ಈ ತರ ಮತ ಹಾಕ್ಬೇಕು ಅಂತ? ಸರ್, ಇಲ್ಲ, ಮತನ್ ಮಿಸ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಮತ ಹಾಕಿದ್ರೆ ನಿಮ್ಗೆ ಕೇಳೋ ಅಧಿಕಾರ ಸಿಗೋದು. ಮತನ್ ಮಿಸ್ ಮಾಡ್ಕೋಬೇಡ್ರಿ, ಹಾಕ್ರಿ. ಒಳ್ಳೆ ವ್ಯಕ್ತಿ ಕೂಡ ಮಾಡಿದ್ರೆ ನಿಮ್ಗೊಂದು ಒಂದೇನಾದ್ರು ಇದ್ ಮಾಡಕ್ ಆಗುತ್ತೆ ಅಂತ ಅಷ್ಟೇ. ಪದೇ ಪದೇ ಎಲ್ಲಾ ಪ್ರಚಾರ ಹೋದ ಸಂದರ್ಭದಲ್ಲಿ ಹೇಳ್ತಾರೆ ಸರ್, ಅಂದ್ರೆ ನಾನು ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟು ಪ್ರಚಾರಕ್ಕೆ ಹೋಗ್ತಾ ಇದೀನಿ ಅಂತ. ಈ ಬಾರಿಯೂ ಕೂಡ ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಕೊಟ್ಟು ಬಂದಿದ್ದೀರಾ, ಏನ್ ಹೇಳ್ತೀರಿ ಸರ್? ನೀವೆಲ್ಲರೂ ನೋಡಿದ್ರೆ ಹೆಗಲ್ ಮೇಲೆ ಯಾವ್ದಾದ್ರು ಶಾಲಾ ಹಾಕೊಂಡಿದ್ದೀನಿ, ಯಾವ್ದಾದ್ರು ಪಕ್ಷದ್ದು ಇಲ್ಲ ಅಲ್ವಾ? ವ್ಯಕ್ತಿ ಪರನೇ, ಪಕ್ಷದ ಪರ ಅಲ್ವಲ್ಲ ಸರ್. ಕಳೆದ ಬಾರಿ ಚುನಾವಣೆ ನೋಡಿದ್ರಿ, ಈ ಚುನಾವಣೆಗೆ ಏನಾರ ವ್ಯತ್ಯಾಸ ಕಾಣ್ತಾ ಇದೆ ಸರ್ ನಮ್ಗೆ? ಕಳೆದ ಬಾರಿ ಆಕ್ಚುಲಿ ಪಕ್ಷ ಇರ್ಲಿಲ್ಲ, ಈಗ ಪಕ್ಷ ಇದೆ ಅಷ್ಟೇ, ಇನ್ನೇನಿಲ್ಲ. ಆದ್ರೆ ಸರ್, ಜನರಿಗೆ ಏನ್ ಹೇಳ್ತೀರಿ ಸರ್ ಕೊನೆಯದಾಗಿ? ಏನಿಲ್ಲ, ವೋಟ್ ಹಾಕಿ ಸ್ಟಾರ್ ಚಂದ್ರ ಗೆಲ್ಸಿಲ್ಲ. ಇದಿಷ್ಟು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅರ್ಚಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಳವಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.